ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಬಜಾಜ್ ಫೈನಾನ್ಸ್ ಈ ಹೆಸರನ್ನು ಬಹುತೇಕ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಾ. ತುಂಬ ಜನ ಈ ಸಂಸ್ಥೆಯಲ್ಲಿ ಸಾಲವನ್ನು ತಗೊಂಡು ತಮ್ಮ ಜೀವನವನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಯಾಕಾದರೂ ಸಾಲ ತಗೊಂಡು ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ತುಂಬ ಜನಕ್ಕೆ ಬಜಾಜ್ ಫೈನಾನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಈ ಸಂಸ್ಥೆ ಶುರುವಾಗಿದ್ದು ಯಾವಾಗ ಮತ್ತು ಯಾರು ಶುರು ಮಾಡಿದ್ರು, RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಜಾಜ್ ಫೈನಾನ್ಸ್ಗೆ 2.5 ಕೋಟಿಯಷ್ಟು ಫೈನ್ ಹಾಕಿದ್ದು ಯಾಕೆ, ಬಜಾಜ್ ಫೈನಾನ್ಸ್ನ ಏಜೆಂಟ್ಗಳು ಸಾಲವನ್ನು ರಿಕವರಿ ಮಾಡೋ ಟೈಮ್ನಲ್ಲಿ ತೊಂದರೆ ಕೊಟ್ಟರೆ ಏನು ಮಾಡಬೇಕು ಅನ್ನೋ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಹೀಗಾಗಿನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಜಾಜ್ ಫೈನಾನ್ಸ್ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಖಂಡಿತ ನಿಮಗೆ ಒಂದಷ್ಟು ಮಾಹಿತಿ ಸಿಕ್ಕೇ ಸಿಗುತ್ತೆ. ಫ್ರೆಂಡ್ಸ್, ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಅನ್ನು 1987 ಮಾರ್ಚ್ 25ರಂದು ಬಜಾಜ್ ಆಟೋ ಫೈನಾನ್ಸ್ ಲಿಮಿಟೆಡ್ ಎಂದು ರಾಹುಲ್ ಬಜಾಜ್ ಅವರು ಸ್ಥಾಪಿಸಿದರು. ಬಜಾಜ್ ಫೈನಾನ್ಸ್ ಅನ್ನ ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪಿಸಲಾಯಿತು. ಇದರ ನೋಂದಾಯಿತ ಕಚೇರಿಯು ಪುಣೆಯಲ್ಲಿದೆ. ಪ್ರಸ್ತುತ ಇದರ ಕಾರ್ಪೊರೇಟ್ ಕಚೇರಿಯೂ ಸಹ ಪುಣೆಯ ವಿಮಾನ್ ನಗರದಲ್ಲಿದೆ. ಬಜಾಜ್ ಫೈನಾನ್ಸ್ ಲಿಮಿಟೆಡ್ನ ಸಂಸ್ಥಾಪಕ ರಾಹುಲ್ ಬಜಾಜ್ ಅವರು ಭಾರತೀಯ ಉದ್ಯಮ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಇವರು ಬಜಾಜ್ ಗ್ರೂಪ್ನ ಮಾಜಿ ಅಧ್ಯಕ್ಷರು ಹಾಗೂ ಭಾರತದ ಕೈಗಾರಿಕಾ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಫ್ರೆಂಡ್ಸ್, ರಾಹುಲ್ ಬಜಾಜ್ ಅವರು 1938 ಜೂನ್ 10ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ಕಮಲಾ ನಯನ್ ಬಜಾಜ್ ಇವರು ಸ್ವತಂತ್ರ ಹೋರಾಟಗಾರ ಮತ್ತು ಉದ್ಯಮಿ ಜನ್ಮಾಲಾಲ್ ಬಜಾಜ್ ಅವರ ಹಿರಿಯ ಮಗ. ಈ ಜನ್ಮಾಲಾಲ್ ಬಜಾಜ್ ಅವರು ಮಹಾತ್ಮ ಗಾಂಧಿಯವರ ಆಪ್ತ ಸಹಾಯಕರಲ್ಲಿ ಒಬ್ಬರಾಗಿದ್ದರು. ಹೀಗಾಗಿ ರಾಹುಲ್ ಬಜಾಜ್ ಅವರಿಗೆ ಉದ್ಯಮ ಮತ್ತು ರಾಷ್ಟ್ರೀಯತೆಯ ಬಲವಾದ ಪರಂಪರೆ ದೊರಕಿದೆ. ರಾಹುಲ್ ಬಜಾಜ್ ಅವರು ಮುಂಬೈನ ಕೆಥೆಡ್ರಾಲ್ ಮತ್ತು ಜಾನ್ ಕಾನಾನ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದರು. ನಂತರ ಅವರು ದೆಹಲಿಯ ಸೆಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ ಡಿಗ್ರಿಯನ್ನ ಪಡೆದರು. ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಗೆ ತೆರಳಿದ ಇವರು ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನಲ್ಲಿ MBA ಪದವಿಯನ್ನ ಪಡೆದರು. ಇನ್ನು ಇವರು ಕಾನೂನಿನಲ್ಲಿ ಪದವಿಯನ್ನು ಸಹ ಹೊಂದಿದ್ದಾರೆ. ಇನ್ನು ರಾಹುಲ್ ಬಜಾಜ್ ಅವರು 1967ರಲ್ಲಿ ಬಜಾಜ್ ಗ್ರೂಪ್ಗೆ ಸೇರಿದರು. 1972ರಲ್ಲಿ ಇವರು ಬಜಾಜ್ ಆಟೋದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಂದರೆ CEO ಆಗಿ ನೇಮಕಗೊಂಡರು. ನಂತರ ಅದರ ಅಧ್ಯಕ್ಷರಾದರು. ಇವರ ನಾಯಕತ್ವದಲ್ಲಿ ಬಜಾಜ್ ಆಟೋ ಭಾರತದ ಪ್ರಮುಖ ದ್ವಿಚಕ್ರ ವಾಹನ ತಯಾರಿಕಾ ಕಂಪನಿಯಾಗಿ ಬೆಳೀತು. ಹಮಾರಾ ಬಜಾಜ್ ಎಂಬ ಘೋಷಣೆಯು ಭಾರತದ ಮಧ್ಯಮ ವರ್ಗದ ಕುಟುಂಬಗಳೊಂದಿಗೆ ಬಲವಾದ ಭಾವನಾತ್ಮಕ ಸಂಬಂಧವನ್ನ ಬೆಳೆಸಿತು. ಬಜಾಜ್ ಸ್ಕೂಟರ್ ಭಾರತೀಯ ರಸ್ತೆಗಳ ಅವಿಭಾಜ್ಯ ಅಂಗವಾಯಿತು. ಒಂದು ಕಾಲದಲ್ಲಿ ಅದು ಪ್ರತಿಷ್ಠಿತೆಯ ಸಂಕೇತವಾಗಿತ್ತು. ಯಾವ ರೀತಿ ಅಂದರೆ ಯಾರ ಬಳಿ ಬಜಾಜ್ ಸ್ಕೂಟರ್ ಇದೆಯೋ ಅವರು ಒಂದು ರೀತಿ ಆರ್ಥಿಕವಾಗಿ ಸ್ವತಂತ್ರವಾಗಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅನ್ನೋದರ ಸಂಕೇತವಾಗಿತ್ತು. ಇನ್ನು ರಾಹುಲ್ ಬಜಾಜ್ ಅವರು ತಮ್ಮ ಕಠಿಣ ನಿರ್ಧಾರಗಳು ಮತ್ತು ನೇರವಾದ ಮಾತಿಗೆ ಹೆಸರುವಾಸಿಯಾಗಿದ್ದರು. ಇವರು ಗುಣಮಟ್ಟ ಮತ್ತು ಗ್ರಾಹಕರ ತೃಪ್ತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ರು. ಭಾರತೀಯ ಮಾರುಕಟ್ಟೆಯ ಸ್ವರೂಪವನ್ನು ಅರಿತುಕೊಂಡಿದ್ದ ಇವರು ಮಧ್ಯಮ ವರ್ಗದ ಆಕಾಂಕ್ಷೆಗಳನ್ನು ಪೂರೈಸುವ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದರು. ಇನ್ನು 1990ರ ದಶಕದಲ್ಲಿ ಭಾರತವು ಆರ್ಥಿಕ ಉದಾರೀಕರಣವನ್ನು ಅಳವಡಿಸಿಕೊಂಡಾಗ ರಾಹುಲ್ ಬಜಾಜ್ ಅವರು ವಿದೇಶಿ ಸ್ಪರ್ಧೆಗೆ ಸಿದ್ಧರಾಗಲು ಕಂಪನಿಯನ್ನ ಯಶಸ್ವಿಯಾಗಿ ಮುನ್ನಡೆಸಿದರು. ಇವರು ತಂತ್ರಜ್ಞಾನಗಳನ್ನು ನವೀಕರಿಸಲು ಮತ್ತು ಉತ್ಪಾದನಾ ದಕ್ಷತೆಯನ್ನು ಹೆಚ್ಚಿಸಲು ಗಮನ ಹರಿಸಿದರು. ಇನ್ನು ಬಜಾಜ್ ಫೈನಾನ್ಸ್ ಕಂಪನಿಯು ಬ್ಯಾಂಕೇತರ ಹಣಕಾಸು ಕಂಪನಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಆರಂಭದಲ್ಲಿ ಇದು ಮುಖ್ಯವಾಗಿ 2 ವೀಲರ್ ಮತ್ತು 3 ಚಕ್ರದ ಆಟೋಗಳಂತಹ ವಾಹನಗಳಿಗೆ ಹಣಕಾಸು ಒದಗಿಸುವಲ್ಲಿ ಸಾಲವನ್ನ ನೀಡುವಲ್ಲಿ ಗಮನ ಹರಿಸಿತ್ತು. 1990ರ ದಶಕದಲ್ಲಿ ಕಂಪನಿಯು ಬಿಲ್ ಡಿಸ್ಕೌಂಟ್ ವ್ಯವಹಾರಕ್ಕೂ ಕೂಡ ವಿಸ್ತರಿಸಿತು. ಇದು ಸಣ್ಣ ವ್ಯಾಪಾರ ಮಾಲೀಕರು ಮತ್ತು ಬಜಾಜ್ ಆಟೋ ಪಾಲುದಾರರು ಹಾಗೂ ವಿತರಕರಿಗೆ ಅಲ್ಪಾವಧಿ ಹಣಕಾಸು ಅಗತ್ಯಗಳನ್ನು ಪೂರೈಸಿತು. 1994-95ರಲ್ಲಿ ಬಜಾಜ್ ಆಟೋ ಫೈನಾನ್ಸ್ ಲಿಮಿಟೆಡ್ ಸಾರ್ವಜನಿಕವಾಗಿ ಷೇರುಗಳನ್ನು ಬಿಡುಗಡೆ ಮಾಡ್ತು, ಅಂದರೆ IPOಗಳನ್ನು ಬಿಡುಗಡೆ ಮಾಡ್ತು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ BSE ಹಾಗೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾದಲ್ಲಿ ಅಂದರೆ NSEನಲ್ಲಿ ಲೀಸ್ಟ್ ಆಯಿತು. ನಂತರ 20ನೇ ಶತಮಾನದ ತಿರುವಿನಲ್ಲಿ ಬಜಾಜ್ ಫೈನಾನ್ಸ್ ಗ್ರಾಹಕರ ಬಾಳಿಕೆಗೆ ಬರುವ ವಸ್ತುಗಳ ಹಣಕಾಸು
ವಲಯಕ್ಕೆ ಪ್ರವೇಶಿಸಿತು ಮತ್ತು ಸಣ್ಣ ಮೊತ್ತದ ಶೂನ್ಯ ಬಡ್ಡಿಯ ಸಾಲಗಳನ್ನು ನೀಡಲು ಪ್ರಾರಂಭಿಸಿತು. ನಂತರದ ವರ್ಷಗಳಲ್ಲಿ ಕಂಪನಿಯು ವ್ಯಾಪಾರ ಮತ್ತು ಆಸ್ತಿ ಸಾಲಗಳಿಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿತು. 2004ರಲ್ಲಿ ಕಂಪನಿಯು ಪಿಸಿ ಫೈನಾನ್ಸಿಂಗ್ ಉತ್ಪನ್ನಗಳನ್ನು ಸಹ ಪರಿಚಯಿಸಿತು. 2006ರಲ್ಲಿ ಕಂಪನಿಯ ನಿರ್ವಹಣೆಯ ಅಡಿಯಲ್ಲಿನ ಆಸ್ತಿ $1,000 ಕೋಟಿ ಅಂದರೆ $120 ಮಿಲಿಯನ್ ತಲುಪುತ್ತೆ. ನಂತರ 2010ರಲ್ಲಿ ಕಂಪನಿಯ ಹೆಸರನ್ನು ಬಜಾಜ್ ಆಟೋ ಫೈನಾನ್ಸ್ ಲಿಮಿಟೆಡ್ನಿಂದ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಎಂದು ಬದಲಾಯಿಸಲಾಯಿತು. ಇದು ಕೇವಲ ವಾಹನ ಫೈನಾನ್ಸ್ಗಿಂತ ಹೆಚ್ಚು ವ್ಯಾಪ್ತಿಯನ್ನು ಸೂಚಿಸಿತು. 2011ರಲ್ಲಿ ಬಜಾಜ್ ಫೈನಾನ್ಸ್ ಸೊಲ್ಯೂಷನ್ ಅನ್ನು ಸ್ವಾಧೀನಪಡಿಸಿಕೊಳ್ತು. 2014ರಿಂದ ಬಜಾಜ್ ಫೈನಾನ್ಸ್ ಸಗಟು ಸಾಲವನ್ನು ನೀಡಲು ಪ್ರಾರಂಭಿಸಿತು, ತನ್ನ ಹೊಣೆಗಾರಿಕೆ ಪ್ರೊಫೈಲ್ ಅನ್ನು ವೈವಿಧ್ಯಗೊಳಿಸಿತು. 2015ರಲ್ಲಿ ಕಂಪನಿಯ ಅಂಗಸಂಸ್ಥೆಯಾದ ಬಜಾಜ್ ಹೌಸಿಂಗ್ ಫೈನಾನ್ಸ್ ರಾಷ್ಟ್ರೀಯ ವಸತಿ ಬ್ಯಾಂಕಿಂಗ್ನಿಂದ ಲೈಸೆನ್ಸ್ ಅನ್ನು ಪಡೆದುಕೊಳ್ತು. 2017ರಲ್ಲಿ ಕಂಪನಿಯು ಮೊಬಿಕ್ವಿಕ್ನೊಂದಿಗೆ ಒಪ್ಪಂದ ಮಾಡಿಕೊಳ್ತು. 2018ರಲ್ಲಿ ಡಿಜಿಟಲ್ ಸಕ್ರಿಯಗೊಳಿಸಿದ ಸ್ಥಿರ ಠೇವಣಿಗಳನ್ನು ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಪ್ರಾರಂಭಿಸಿತು. 2020ರಲ್ಲಿ ಡೇಟಾ ಅನಾಲಿಸ್ಟಿಕ್ ಮತ್ತು ಬಿಗ್ ಡೇಟಾ ಪರಿಕರಗಳನ್ನು ಬಳಸಲು ಪ್ರಾರಂಭಿಸಿತು. 2022ರಲ್ಲಿ RBL ಬ್ಯಾಂಕ್ ಮತ್ತು DBS ಬ್ಯಾಂಕ್ಗಳೊಂದಿಗೆ ಸಹ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಪ್ರಾರಂಭಿಸಿತು. 2023 ಡಿಸೆಂಬರ್ನಲ್ಲಿ ಬಜಾಜ್ ಫೈನಾನ್ಸ್ 50,000 ಕೋಟಿ ಸ್ಥಿರ ಠೇವಣಿ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಮೈಲಿಗಲ್ಲನ್ನು ತಲುಪಿತು. ಇದು ಭಾರತದ ಅತಿದೊಡ್ಡ ಫಿಕ್ಸ್ಡ್ ಡೆಪಾಸಿಟ್ ಸ್ವೀಕರಿಸುವ ಬ್ಯಾಂಕೇತರ ಹಣಕಾಸು ಕಂಪನಿಯಾಗಿದೆ. ಮಾರ್ಚ್ 2023ರ ಹೊತ್ತಿಗೆ ಕಂಪನಿಯು 3,000ಕ್ಕೂ ಹೆಚ್ಚು ಸಿಟಿಗಳಲ್ಲಿ 33,000 ಕೇಂದ್ರಗಳು ಮತ್ತು 1,50,000 ಆಫೀಸ್ಗಳನ್ನು ತನ್ನ ಗ್ರಾಹಕರಿಗಾಗಿ ಓಪನ್ ಮಾಡಿದೆ. 2024ರಲ್ಲಿ ಬಜಾಜ್ ಫೈನಾನ್ಸ್ನ ನಿರ್ವಹಣೆಯ ಅಡಿಯಲ್ಲಿನ ಆಸ್ತಿ 3,30,000 ಕೋಟಿಯನ್ನು ದಾಟಿತ್ತು. ಇನ್ನು ಜೂನ್ 2024ರ ಹೊತ್ತಿಗೆ ಕಂಪನಿಯು 88.11 ಮಿಲಿಯನ್ ಗ್ರಾಹಕರನ್ನು ಹೊಂದಿತ್ತು ಮತ್ತು 3,54,192 ಕೋಟಿ ಮೌಲ್ಯದ ನಿರ್ವಹಣೆಯ ಅಡಿಯಲ್ಲಿ ಆಸ್ತಿಯನ್ನು ಹೊಂದಿತ್ತು. ಪ್ರಸ್ತುತವಾಗಿ ಬಜಾಜ್ ಫೈನಾನ್ಸ್ ಗ್ರಾಹಕ ಸಾಲ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಸಾಲ, ವಾಣಿಜ್ಯ ಸಾಲ, ಗ್ರಾಮೀಣ ಸಾಲ, ಠೇವಣಿ ಮತ್ತು ಸಂಪತ್ತು ನಿರ್ವಹಣೆಯಂತಹ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತದ ಪ್ರಮುಖ ಬ್ಯಾಂಕೇತರ ಹಣಕಾಸು ಕಂಪನಿಗಳಲ್ಲಿ ಒಂದಾಗಿದೆ. ಇದು ತಾಂತ್ರಿಕ ಅಳವಡಿಕೆ ಮತ್ತು ಗ್ರಾಹಕ ಕೇಂದ್ರಿತ ವಿಧಾನದೊಂದಿಗೆ ನಿರಂತರವಾಗಿ ಬೆಳೆಯುತ್ತಿದೆ. ಇನ್ನು ಇತ್ತೀಚೆಗೆ ಬಜಾಜ್ ಫೈನಾನ್ಸ್ ರಿಕವರಿ ವಿವಾದಗಳು ಆಗಾಗ ವರದಿಯಾಗ್ತಾನೆ ಇರುತ್ತವೆ. ಈ ವಿವಾದಗಳು ಮುಖ್ಯವಾಗಿ ಸಾಲ ವಸೂಲಾತಿ ಮಾಡುವ ವಿಧಾನಗಳ ಕುರಿತಾಗಿವೆ. ಕೆಲವು ಗ್ರಾಹಕರು ಮತ್ತು ವರದಿಗಳ ಪ್ರಕಾರ ಬಜಾಜ್ ಫೈನಾನ್ಸ್ನಿಂದ ನೇಮಿಸಲ್ಪಟ್ಟ ವಸೂಲಾತಿ ಏಜೆಂಟರು ಅನುಚಿತ ವರ್ತನೆ, ಕಿರುಕುಳ ಮತ್ತು ಬೆದರಿಕೆಗಳನ್ನು ಬಳಸ್ತಾರೆ ಎಂಬ ಆರೋಪಗಳಿವೆ. ಫ್ರೆಂಡ್ಸ್, ಜನವರಿ 2021ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಸಾಲ ವಸೂಲಾತಿ ವಿಧಾನಗಳಲ್ಲಿ ನಿಯಮ ಉಲ್ಲಂಘನೆಗಾಗಿ ಬಜಾಜ್ ಫೈನಾನ್ಸ್ಗೆ 2.5 ಕೋಟಿ ದಂಡ ವಿಧಿಸಿತ್ತು. RBI ಬಜಾಜ್ ಫೈನಾನ್ಸ್ ತನ್ನ ವಸೂಲಾತಿ ಏಜೆಂಟರು ಗ್ರಾಹಕರನ್ನು ಕಿರುಕುಳ ಪಡಿಸದಂತೆ ಮತ್ತು ಬೆದರಿಕೆ ಹಾಕದಂತೆ ನೋಡಿಕೊಳ್ಳಲು ವಿಫಲವಾಗಿದೆ ಎಂದು ಹೇಳಿತ್ತು. ಇನ್ನು ಗ್ರಾಹಕರ ದೂರುಗಳು ವಿವಿಧ ವೇದಿಕೆಗಳಲ್ಲಿ ಗ್ರಾಹಕರು ಬಜಾಜ್ ಫೈನಾನ್ಸ್ನ ವಸೂಲಾತಿ ಏಜೆಂಟರ ಅನುಚಿತ ವರ್ತನೆ ಮತ್ತು ಕಿರುಕುಳದ ಬಗ್ಗೆ ದೂರುಗಳನ್ನು ಸಲ್ಲಿಸಿದ್ದಾರೆ. ಫೋನ್ ಮೂಲಕ ಕಿರುಕುಳ ಕೊಡೋದು, ಸಾರ್ವಜನಿಕವಾಗಿ ಅವಮಾನಿಸುವುದು ಮತ್ತು ಬೆದರಿಕೆ ಹಾಕುವಂತಹ ಆರೋಪಗಳು ಕೇಳಿ ಬಂದಿವೆ. ಇನ್ನು ಕಾನೂನು ಕ್ರಮ, ಕೆಲವು ಸಂದರ್ಭಗಳಲ್ಲಿ ಕಿರುಕುಳ ತಡೆಯಲು ಗ್ರಾಹಕರು ಕಾನೂನು ಕ್ರಮ ಕೈಗೊಂಡಿರುವ ವರದಿಗಳಿವೆ. ಬಜಾಜ್ ಫೈನಾನ್ಸ್ ಏನ್ ಹೇಳುತ್ತೆ ಅಂದ್ರೆ, ಬಜಾಜ್ ಫೈನಾನ್ಸ್ ತನ್ನ ವಸೂಲಾತಿ ಪ್ರಕ್ರಿಯೆಗಳು ನಿಯಮಗಳಿಗೆ ಅನುಗುಣವಾಗಿರುತ್ತೆ ಎಂದು ಹೇಳಿಕೊಂಡಿದೆ. ಕಂಪನಿಯು ತನ್ನ ಏಜೆಂಟ್ಗಳಿಗೆ ಸೂಕ್ತ ತರಬೇತಿಯನ್ನ ನೀಡಲಾಗಿದೆ ಮತ್ತು ಅವರು RBIನ ಮಾರ್ಗಸೂಚಿಗಳನ್ನು ಅನುಸರಿಸುತ್ತಾರೆ ಎಂದು ತಿಳಿಸಿದೆ. ಗ್ರಾಹಕರ ಕುಂದು ಕೊರತೆಗಳನ್ನು ಪರಿಹರಿಸಲು ಕಂಪನಿಯು ವ್ಯವಸ್ಥೆಯನ್ನ ಹೊಂದಿದೆ ಎಂದು ಸಹ ಹೇಳಿದೆ. ಈ ವಿವಾದಗಳು ಬಜಾಜ್ ಫೈನಾನ್ಸ್ನ ಸಾರ್ವಜನಿಕ ವಲಯಕ್ಕೆ ಹಾನಿಯನ್ನ ಉಂಟು ಮಾಡಬಹುದು ಮತ್ತು ಗ್ರಾಹಕರ ವಿಶ್ವಾಸವನ್ನ ಕುಗ್ಗಿಸಬಹುದು. ಗ್ರಾಹಕರು ಸಾಲ
ಮರುಪಾವತಿಯಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಗ್ರಾಹಕರು ಬಜಾಜ್ ಫೈನಾನ್ಸ್ನೊಂದಿಗೆ ನೇರವಾಗಿ ಸಂವಹನ ನಡೆಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದು ಮುಖ್ಯ. ಒಂದು ವೇಳೆ ವಸೂಲಾತಿ ಏಜೆಂಟ್ಗಳಿಂದ ಯಾವುದೇ ರೀತಿಯ ಕಿರುಕುಳ ಅಥವಾ ಅನುಚಿತ ವರ್ತನೆ ಕಂಡು ಬಂದರೆ ಗ್ರಾಹಕರು ಬಜಾಜ್ ಫೈನಾನ್ಸ್ನ ಕುಂದುಕೊರತೆ ನಿವಾರಣಾ ವಿಭಾಗಕ್ಕೆ ದೂರು ಸಲ್ಲಿಸಬಹುದು ಅಥವಾ RBIಯನ್ನ ಸಂಪರ್ಕಿಸಬಹುದು. ಬಜಾಜ್ ಫೈನಾನ್ಸ್ನಂತಹ ಹಣಕಾಸು ಸಂಸ್ಥೆಗಳು ತಮ್ಮ ವಸೂಲಾತಿ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ ಹಾಗೂ ಗ್ರಾಹಕ ಸ್ನೇಹಿಯನ್ನಾಗಿ ಮಾಡುವ ಅಗತ್ಯವಿದೆ. ಗ್ರಾಹಕರ ಹಕ್ಕುಗಳನ್ನು ಗೌರವಿಸುವುದು ಮತ್ತು ಕಾನೂನು ಹಾಗೂ ನಿಯಮಗಳಿಗೆ ಅನುಗುಣವಾಗಿ ವರ್ತಿಸುವುದು ಅಗತ್ಯ. ಸೊ ಫ್ರೆಂಡ್ಸ್, ಇದಾಗಿತ್ತು ಬಜಾಜ್ ಫೈನಾನ್ಸ್ನ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.